ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಪೊಕ್ಕವರಪು. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಅಥವಾ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿ ಪ್ರತ್ಯುತ್ತರ ಎದುರಿಸ್ತಾ ಇರುವಂತಹ ಯುದ್ಧದ 4ನೇ ದಿನದ ಅಂತ್ಯಕ್ಕೆ ಅಮೆರಿಕ ಈಗ ಲೆಕ್ಕ ಹಾಕೋದಕ್ಕೆ ಶುರುವಾಗಿದೆ. ಏನು ಅಂದ್ರೆ ಎಷ್ಟು ನಷ್ಟ ಆಗಿರಬಹುದು ಅಂತ. ಕೇವಲ ಇರಾನ್ ಮಾಡಿರೋ ಧ್ವಂಸ ಇದೆಯಲ್ಲ, ಅದೇ ಧ್ವಂಸ ಮಾತ್ರ, ಬೇರೆ ಖರ್ಚುಗಳಲ್ಲ. ಅಮೆರಿಕ ಸೈನ್ಯನ ಇಲ್ಲಿ ಕರ್ಸ್ಕೊಳ್ಳೋದು, ಅಮೆರಿಕ ಸೈನ್ಯಕ್ಕೆ ಆಗ್ತಿರೋ ಖರ್ಚು, ಪೆಟ್ರೋಲ್, ಇದು ಅವುಗಳ ಫ್ಲೈಟ್ಗಳು, ಅದಕ್ಕೆ ಬಳಸ್ತಾ ಇರುವಂತಹ ಫ್ಯೂಯಲ್, ಅದು ಇದು ಅದೆಲ್ಲ ಬಿಟ್ಟು ಕೇವಲ ಇರಾನ್ ಮಿಸೈಲ್ಗಳು ಬಿದ್ದು ಆಗಿರುವ ನಷ್ಟ 15,000 ಕೋಟಿ ರೂಪಾಯಿ ಜಸ್ಟ್ ಇನ್ 4 ಡೇಸ್, 4 ದಿನಗಳಲ್ಲಿ ಅಂತ ಒಂದು ಅಂದಾಜು ಸಿಗ್ತಾ ಇದೆ. ಸೊ ಏನ್ ನಡೀತಾ ಇದೆ ಮತ್ತು ಅಮೆರಿಕ ಇದೇ ರೀತಿ ಹೋಗ್ತಿದ್ರೆ ಮುಂದಕ್ಕೆ ಏನಾಗುತ್ತೆ? ಅಮೆರಿಕದ ತೆರಿಗೆ ಹಣ, ಅದು ಅಮೆರಿಕದ ಪ್ರಜೆಗಳ ತೆರಿಗೆ ಹಣ, ಮತ್ತು ಅಲ್ಲಿ ಲೆಕ್ಕ ಕೇಳ್ತಾರೆ. ಅಲ್ಲಿನ ಕಾಂಗ್ರೆಸ್ ಅಂದ್ರೆ ಪಾರ್ಲಿಮೆಂಟ್ ಅನ್ನ ಕಾಂಗ್ರೆಸ್ ಅಂತ ಕರೀತಾರೆ. ಪಾರ್ಲಿಮೆಂಟ್ ಈಗಾಗಲೇ ಪ್ರಶ್ನೆ ಕೇಳ್ತಾ ಇದೆ, ಇರಾನ್ ಮೇಲೆ ಯಾಕೆ ದಾಳಿ ಮಾಡಿದ್ರಿ ನೀವು? ಅದು ಇಸ್ರೇಲ್ನ ಯುದ್ಧ, ವೈ ಡಿಡ್ ಯು ಜಾಯಿನ್? ನೀವ್ ಯಾಕೆ ಅದಕ್ಕೆ ಜೊತೆಯಾಗಿದ್ರಿ? ಅದು ಇಸ್ರೇಲ್ ಸಮಸ್ಯೆ ಅಂತ ಉತ್ತರ ಕೊಡಿ ಅಂತ ಅಲ್ಲಿನ ಸಂಸದರು ಕೇಳುತ್ತಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ, ಅಂದ್ರೆ ಕಾಂಗ್ರೆಸ್ನಲ್ಲಿ. ಸೊ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, 4 ದಿನಗಳು, ಇವತ್ತು 4ನೇ ದಿನ. ಅಲಿ ಖಾಮಿನೆಯನ್ನು ಕೊಂದ ತಕ್ಷಣನೇ ದೊಡ್ಡ ಪ್ರತಿಕ್ರಿಯೆ ಇರಾನ್ ಕಡೆಯಿಂದ ಇಸ್ರೇಲ್ ಮತ್ತು ಅಮೆರಿಕಾಗೆ ಬಂತು. ಸೊ ಅಮೆರಿಕವನ್ನ ನೇರವಾಗಿ ದೂರದಲ್ಲಿರೋದ್ರಿಂದ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ ಇರಾನ್, ಬಟ್ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ, ಅದು ಯಾವ ಅರಬ್ ರಾಷ್ಟ್ರ ಆಗಿದ್ರು ಸರಿ, ಕುವೈತು, ಕತಾರು, UAE, ಸೌದಿ, ಯೆಮೆನ್, ಯಾರಾದ್ರೂ ಸರಿ, ಹುಡುಕಿ ಇರಾನ್ ಹೊಡಿತಾ ಇದೆ. ಸೊ ಆ ಸೇನಾ ನೆಲೆಗಳಿಗೆ ಆಗಿರುವಂತಹ ನಷ್ಟ ಏನು, ಎಷ್ಟು ಪೆಟ್ಟು ಬಿದ್ದಿದೆ ಅದಕ್ಕೆ ಅನ್ನೋದರ ಲೆಕ್ಕಾಚಾರಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಈಗ ಅದರ ಪ್ರಕಾರ ಇಲ್ಲಿಯವರೆಗೆ ಸುಮಾರು 15,000 ಕೋಟಿ ರೂಪಾಯಿ, ಭಾರತದ ಮೌಲ್ಯದ ಪ್ರಕಾರ 15,000 ಕೋಟಿ ನಷ್ಟ ಆಗಿದೆ. 15,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ಅದರಲ್ಲಿ ಅತಿ ದೊಡ್ಡ ನಷ್ಟ ಅಂದ್ರೆ $1.1 ಬಿಲಿಯನ್, ಸುಮಾರು 10,000 ಕೋಟಿ ರೂಪಾಯಿಗಳು ಒಂದೇ ಜಾಗದಲ್ಲಿ ಆಗಿರೋದು. ಎಲ್ಲಿ? ಕತಾರ್ನಲ್ಲಿರುವಂತಹ ಏರ್ಬೇಸ್, ಅಲ್ ಉದೈದ್ ಅನ್ನುವಂತಹ ಏರ್ಬೇಸ್, ವಾಯುನೆಲೆ. ಅಲ್ಲಿ ತುಂಬಾ ಅತ್ಯಾಧುನಿಕವಾದಂತಹ ರೆಡಾರ್ ಸಿಸ್ಟಮ್ ಅನ್ನ ಸ್ಥಾಪನೆ ಮಾಡಿದ್ರು ಇವರು. 10,000 ಕೋಟಿ ರೂಪಾಯಿಯಲ್ಲಿ ಅಮೆರಿಕ ರೆಡಾರ್ ಸಿಸ್ಟಮ್ ಪೂರ್ವ ನಿಯೋಜಿತವಾಗಿಯೇ ಅದು ನಿಮಗೆ ತಿಳಿಸ್ತಾ ಇರುತ್ತೆ. ಯಾವ ಶತ್ರು ಫ್ಲೈಟ್ಗಳು ಎಷ್ಟು ದೂರದಲ್ಲಿದ್ದಾವೆ, ಏನ್ ಮಾಡ್ತಿದ್ದಾವೆ, ಯಾವಾಗ ಬರುತ್ತೆ, ಯಾವ ಮಿಸೈಲ್ ಹೊತ್ತು ತರ್ತಿದ್ದಾವೆ, ಯಾವ ದಿಕ್ಕಿನಲ್ಲಿ ಬರ್ತಿದ್ದಾವೆ, ಯಾವ ಸ್ಪೀಡ್ ನಲ್ಲಿ ಬರ್ತಿದೆ, ಎಲ್ಲ ಮಾಹಿತಿಯನ್ನ ಗಂಟೆಗಳ ಮೊದಲೇ ಇದು ಕೊಡುವಂತಹ ಸಾಧ್ಯತೆ ಅಥವಾ ಶಕ್ತಿಯನ್ನ ಹೊಂದಿತ್ತು. ಆ ಒಂದು ರೆಡಾರ್ ಇದೆಯಲ್ಲ, ಅದನ್ನ ಇರಾನ್ ಮಿಸೈಲ್ಗಳು ಧ್ವಂಸ ಮಾಡಿ ಬಿಸಾಕಿದಾವೆ. 10,000 ಕೋಟಿ ಭಾರತೀಯ ಮೌಲ್ಯ ಅದಕ್ಕೆ. $1.1 ಬಿಲಿಯನ್ ಧ್ವಂಸ, ನಾಶ. ಅದನ್ನು ಮತ್ತೆ ಕಟ್ಟಬೇಕು ಹೊಸದಾಗಿ, ಆ ಮಟ್ಟಕ್ಕೆ ಅದರ ಮೇಲೆ ದಾಳಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬೇರೆ ದೇಶಗಳು, ನಾನು ಹೇಳ್ದಂಗೆ ಒಮಾನಿಂದ ಹಿಡಿದು ಸೌದಿ ಆಗಿರಬಹುದು, ಕತಾರ್ ಆಗಿರಬಹುದು, ಬಹರೇನ್ ಆಗಿರಬಹುದು, UAE, ಎಲ್ಲ ದೇಶಗಳಲ್ಲಿರುವಂತಹ ವಾಯುನೆಲೆಗಳ ಮೇಲೆ ಅದು ಟಾರ್ಗೆಟ್ ಮಾಡ್ತಿದೆ. ಅದೆಲ್ಲವನ್ನು ಸೇರಿಸಿದ್ರೆ ಇನ್ನೊಂದು 5,000 ಕೋಟಿ ರೂಪಾಯಿ ಅಲ್ಲೆಲ್ಲವೂ ಸಹ ಆಗಿದೆ. ಅದು ಈಗ 4th ಡೇಗೆ ಮಾತ್ರ. ಇನ್ನೂ ಅದೇ ವಾಯುನೆಲೆಗಳ ಮೇಲೆ ಎಷ್ಟು ಬಾರಿ ಬೇಕಾದ್ರೂ ದಾಳಿ ಮಾಡುತ್ತೆ. ಯಾಕಂದ್ರೆ ಇರಾನ್ ಬಳಿ ಮಿಸೈಲ್ಗಳಿಗೆ ಕೊರತೆ ಇಲ್ಲ ಮತ್ತು ಅವರನ್ನ ನಿಲ್ಲಿಸುವವರು ಇಲ್ಲ. ಯಾಕೆ ಅಂತ ಈ ಹಿಂದೆ ಮಾಡಿರುವ ವಿಡಿಯೋದಲ್ಲಿ ಹೇಳಿದ್ದೀನಿ. 40 ಜನ ಜನರಲ್ಗಳನ್ನ ಕೊಂದ್ರು ಖಾಮಿನೆ ಜೊತೆಯಲ್ಲಿ. ಸೊ ಹಿರಿಯರೆಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ. ಈಗ ಚಾರ್ಜ್ ತಗೊಂಡಿರೋದು ಕಿರಿಯರು, ಬಿಸಿ ರಕ್ತ. ಅವ್ರ ಕೈಗೆ ಮಿಸೈಲ್ಗಳು ಸಿಕ್ಕಿದೆ, ಅವ್ರ ಒಳಗಡೆ ಅಮೆರಿಕ ಇಸ್ರೇಲ್ ಮೇಲೆ ಸಿಟ್ಟಿದೆ. ಅವರು ನಿಲ್ಲುವ ಸೂಚನೆಯನ್ನೇ ಕೊಡ್ತಾ ಇಲ್ಲ. ಮೆಚ್ಯೂರ್ ಆಗಿರೋರು, ಸ್ವಲ್ಪ ವಯಸ್ಸಾದವ್ರು ಇದ್ದಿದ್ರೆ ಅವರು ಸ್ವಲ್ಪ ಯೋಚನೆ ಮಾಡಿರೋರು, ಸರಿ ಮಾತುಕತೆಗೆ ಹೋಗೋದು, ಇನ್ನೇನೋ ಮಾಡೋದಂತ, ಇವರು ಮಾತುಕತೆಗೆ ನಿರಾಕರಿಸ್ತಿದ್ದಾರೆ. ವಿ ಡೋಂಟ್ ವಾಂಟ್ ಟು ಟಾಕ್, ನಮ್ಮ ಹತ್ರ ಮಿಸೈಲ್ ಇದೆ, ಹೊಡಿತಾನೆ ಇರ್ತೀವಿ ಅಂತ. ಯಾಕಂದ್ರೆ ಇವರೆಲ್ಲ ಯುವಕರ ಕೈಗೆ ಅಧಿಕಾರ ಹೋಗಿದೆ. ಸೊ IRGC ಏನೋ ಅದ್ರ ಬಗ್ಗೆ ಬೇರೆ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಸೊ ಆ ಮಟ್ಟಕ್ಕೆ ಹೋಗ್ತಿರೋದ್ರಿಂದ ಇನ್ನೂ ನಷ್ಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋ ಸಾಧ್ಯತೆಗಳು ಇಲ್ವೇ ಇಲ್ಲ. ಇದರ ಜೊತೆಗೆ ಅಮೆರಿಕಾಗೆ ದೊಡ್ಡ ಸಮಸ್ಯೆ ಎದುರಾಗಿರುವಂಥದ್ದು ಅಲ್ಲಿನ ಕಾಂಗ್ರೆಸ್, ಅಂದ್ರೆ ಪಾರ್ಲಿಮೆಂಟ್. ಅಲ್ಲಿ ಪ್ರಶ್ನೆಗಳು ಎದುರಾಳೋದಕ್ಕೆ ಶುರುವಾಗಿದ್ದಾವೆ. ಯಾಕಂದ್ರೆ ಅಮೆರಿಕದ ವಿದೇಶಾಂಗ ಸಚಿವರೇ ಒಂದು ಹೇಳಿಕೆಯನ್ನು ಕೊಟ್ಟು ಸಿಕ್ಕಾಕೊಂಡಿದ್ದಾರೆ. ಏನು?
ನಾವು ಇರಾನ್ ಮೇಲೆ ದಾಳಿ ಮಾಡದೆ ಹೋಗಿದ್ದಿದ್ರೆ ಇರಾನ್ ಇಸ್ರೇಲ್ ಅನ್ನ ನಾಶ ಮಾಡಿಬಿಡ್ತಿತ್ತು ಅಂತ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಯನ್ನ ಅಲ್ಲಿನ ವಿರೋಧ ಪಕ್ಷಗಳು ಮತ್ತು ಟ್ರಂಪ್ ಪಕ್ಷದವರೇ ಕೆಲವರು ಹಿಡ್ಕೊಂಡಿದ್ದಾರೆ ಈಗ. ಅಂದ್ರೆ ನಮಗೇನು ಆಗ್ತಿರ್ಲಿಲ್ಲ, ನಮ್ಮ ಮೇಲೆ ದಾಳಿ ಆಗ್ತಿರ್ಲಿಲ್ಲ, ನಮಗ ನಷ್ಟ ಆಗ್ತಿರ್ಲಿಲ್ಲ, ಇಸ್ರೇಲ್ಗಾಗುತ್ತೆ ಅಂತ ನೀವು ಯುದ್ಧಕ್ಕೆ ಹೋಗಿರೋದ ಯಾಕೆ? ಅದು ಇಸ್ರೇಲ್ ಸಮಸ್ಯೆ ಆಗಿದ್ದರೆ ನಾವು ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೋದಾಗಿತ್ತು, ಇಸ್ರೇಲ್ ಯುದ್ಧ ಮಾಡ್ಕೊಳ್ತಿತ್ತು. ನಾವು ಯಾಕೆ ನೇರವಾಗಿ ಯುದ್ಧಕ್ಕೆ ಹೋಗಬೇಕಾದ ಸನ್ನಿವೇಶ ಬಂತು? ನಮಗಿಷ್ಟೆಲ್ಲ ನಷ್ಟ ಆಗ್ತಿದೆಯಲ್ಲ, ಇದಕ್ಕೆ ಹೊಣೆ ಯಾರು ಅಂತ ಅಲ್ಲಿನ ಕಾಂಗ್ರೆಸ್ನಲ್ಲಿ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಕಾಂಗ್ರೆಸ್ ಅಂದ್ರೆ ಈ ಅಂಧಭಕ್ತರೆಲ್ಲ ನೀವು ಭಾರತದ ಕಾಂಗ್ರೆಸ್ ಪಕ್ಷ ಅಂತ ಅನ್ಕೋಬೇಡಿ. ಅಲ್ಲಿನ ಪಾರ್ಲಿಮೆಂಟ್ ಅನ್ನ ಕಾಂಗ್ರೆಸ್ ಅಂತ ಕರೀತಾರೆ, ಸೊ ಅಲ್ಲಿನ ಕಾಂಗ್ರೆಸ್ ಪಾರ್ಲಿಮೆಂಟ್ ಪ್ರಶ್ನೆ ಮಾಡ್ತಾ ಇದೆ, ನಮ್ಮ ಯುದ್ಧ ಅಲ್ವಲ್ಲ, ಯಾಕೆ ಹೋದ್ರಿ ನೀವು? ಹೋಗಿ ಹಿಂಗ್ ಓಡಿಸ್ಕೊಳ್ತಿದ್ದೀರ ಅಂತ. ಇನ್ನೊಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಪಶ್ಚಾತ್ತಾಪ ಪಡ್ತಿರೋದು, ಅಷ್ಟು ಜನ ಹಿರಿಯ ಅಧಿಕಾರಿಗಳನ್ನ ಕೊಂದುಬಿಟ್ವಿ, ಕಿರಿಯ ಅಧಿಕಾರಿಗಳ ಕೈಗೆ ಈಗ ಎಲ್ಲವೂ ಹೋಗ್ಬಿಟ್ಟಿದೆ. ಅವರು ಯಾರ ಮಾತು ಕೇಳ್ತಾ ಇಲ್ಲ, ಅವರು ಜೋಶಲ್ಲಿದ್ದಾರೆ, ಹುಡುಕಿ ಹೊಡಿತಾ ಇದ್ದಾರೆ. ಅರಬ್ ರಾಷ್ಟ್ರಗಳು ಕಣ್ಣೀರು ಹಾಕ್ತಿದ್ದಾವೆ, ನಮಗೆ ದೊಡ್ಡ ನಷ್ಟ ಆಗ್ತಿದೆ. ಅರಾಮ್ಕೋ ಅನ್ನುವಂತಹ ಆಯಿಲ್ ಕಂಪನಿ ಮೇಲೆ ಮೊನ್ನೆ ತಾನೇ ದಾಳಿ ಆಗಿತ್ತು, ಇವತ್ತು ಮತ್ತೆ ದಾಳಿ ಆಗಿದೆ. 100 ಕೋಟಿ ರೂಪಾಯಿ ಪ್ರತಿದಿನ ಲಾಸ್ ಆಗ್ತಿದೆ. ಅದು ಮುಚ್ಚಿಬಿಟ್ಟಿದ್ದಾರೆ, ಅದನ್ನ ಮುಚ್ಚಿಬಿಟ್ಟಿದ್ದಾರೆ. 1000 ಕೋಟಿ ನಷ್ಟ ಆಗ್ತಾ ಇದೆ. ಅದು ಹೊರ್ಮುಜ್ ಸ್ಟ್ರೈಟ್ ಸಮುದ್ರ ಮಾರ್ಗ, ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಇರಾನ್ ಅವರು. ಲಕ್ಷಾಂತರ ಕೋಟಿ ನಷ್ಟ ಪ್ರತಿದಿನ 100 ದೇಶಗಳಿಗೆ, 1-2 ದೇಶಗಳಿಗೆಲ್ಲ, ಇಡೀ ಜಗತ್ತಿನಲ್ಲಿ ತೈಲ ಬೆಲೆಗಳು ಆಕಾಶಕ್ಕೆ ಹೋಗ್ತಿದ್ದಾವೆ, ಗ್ಯಾಸ್ ಬೆಲೆ ಆಕಾಶಕ್ಕೆ ಹೋಗ್ತಾ ಇದೆ. ಯುರೋಪ್ನಲ್ಲಿ 50% ಇನ್ಕ್ರೀಸ್ ಆಗಿದೆ ಗ್ಯಾಸ್ ಬೆಲೆ. ಯಾಕೆ? ಆ ಸಮುದ್ರ ಮಾರ್ಗ ಬ್ಲಾಕ್ ಆಗಿರೋದಕ್ಕೆ. ಕಿಲೋಮೀಟರ್ ಗಟ್ಟಲೆ ಶಿಪ್ಗಳು ಒಂದರಿಂದ ಒಂದು ಆ ಕಡೆ ಈ ಕಡೆ 2 ದಿಕ್ಕಿನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಮುಂದಕ್ಕೆ ಬಂದ್ರೆ ಇರಾನ್ ಹೇಳ್ತಾ ಇದೆ, ಮಿಸೈಲ್ ಹಾಕ್ತೀವಿ ನಾವು, ಯಾವನ್ನೂ ದಾಟ್ಕೊಂಡು ಹೋಗಂಗಿಲ್ಲ, ಇದು ನಮ್ಮದು, ನಮ್ಮ ಜಾಗ, ನಾವು ಕಟ್ ಹಾಕಿದ್ದೀವಿ, ನಮ್ಮ ದೇಶದ ಕಣ್ಣೆದುರುಗಡೆ ಹೋಗಬೇಕು, ನೀವು ಹೋಗಿ ನೋಡಿ ಅಂತ. ಯಾಕಂದ್ರೆ ಅವರು ಮಿಸೈಲ್ ಪವರ್ ಏನು ಅನ್ನೋದನ್ನ ಆಲ್ರೆಡಿ ಜಗತ್ತು ನೋಡ್ಬಿಟ್ಟಿದೆ. ಈಗ ಸೈಪ್ರಸ್, ಎಲ್ಲೋ ದೂರದಲ್ಲಿರುವ ಸೈಪ್ರಸ್ UK ಸೇನಾ ನೆಲೆ, ಅದನ್ನು ಕೂಡ ಬಿಟ್ಟಿಲ್ಲ ಇವರು. ಅಮೆರಿಕಾಗೆ ಹೆಲ್ಪ್ ಮಾಡಬಹುದು ಅನ್ನೋ ಅನುಮಾನಕ್ಕೆ ಹೆಲ್ಪ್ ಮಾಡಲ್ಲ ಅಂದ್ಬಿಟ್ಟಿದೆ UK. ಆದರೆ ಮಿಸೈಲ್ಗಳು ಬಂದು ಬಿದ್ವು. ಯಾಕೆ? ಅನುಮಾನಕ್ಕೆ ಬಿದ್ದಿದ್ದು. ಅವ್ರು ಹೆಲ್ಪ್ ಮಾಡೋ ಸಾಧ್ಯತೆ ಇದೆ. ಟ್ರಂಪ್ ಕೇಳಿದಾನೆ, ಹೆಲ್ಪ್ ಮಾಡಿದ್ರು ಮಾಡ್ಬಿಡ್ತಾರೆ, ಮೊದಲೇ ಹಾಕ್ಬಿಡೋಣ ಅಂತ ಹಾಕ್ಬಿಟ್ರಲ್ಲಿ ಮಿಸೈಲ್ಗಳು. ಸೊ ಸೈಪ್ರಸ್ ತಲುಪುತ್ತೆ ಇರಾನಿಂದ ಸೈಪ್ರಸ್ ಸುಮಾರು 2,500-3 ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂತಹ ದ್ವೀಪ ಅದು. ಅಷ್ಟು ದೂರ ಆದರೂ ಸಹ ಅಲ್ಲಿಗೆ ತಲುಪುವ ರೀತಿಯಲ್ಲಿ ಹಾಕಿದ್ದಾರೆ. ಸೊ ಆ ನಷ್ಟಗಳು, ಅದು ಇದು ಎಲ್ಲ ನೋಡಿದಾಗ ಏನು ಮಾಡಿದ್ರು ಗೊತ್ತಾಗ್ತಿಲ್ಲ. ಇಲ್ಲಿಯವರೆಗೆ 7 ಸೇನಾ ನೆಲೆಗಳನ್ನ ಧ್ವಂಸ ಮಾಡಿ ಬಿಸಾಕಿದ್ದಾರೆ ಅರಬ್ ರಾಷ್ಟ್ರಗಳಲ್ಲಿ. 7 ಸೇನಾ ನೆಲೆಗಳು. ಅದರ ಜೊತೆಗೆ 3 F-15 ಫೈಟರ್ ಜೆಟ್ಗಳು ಪತನ ಆಗಿದ್ದಾವೆ ಕತಾರ್ನಲ್ಲಿ. ಅವ್ರು ಹೇಳ್ತಿದ್ದಾರೆ ಫ್ರೆಂಡ್ಲಿ ಫೈರ್ ಅಲ್ಲಿ ಹೋಗಿದೆ ಅಂತ. ಅಮೆರಿಕ ಅದನ್ನ ಏನೋ ಮುಚ್ಚಿಡೋ ಪ್ರಯತ್ನನೋ ಇನ್ನೇನೋ ಮಾಡ್ತಿದೆ ಅಂತ ಆರೋಪಗಳಿದೆ. ಬಟ್ ಇರಾನ್ ಹೇಳ್ತಿದೆ, ಇಲ್ಲ, ನಾವು ಹೊಡೆದು ಬೆಳೆಸಿರೋದು, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸ್ಕೊಂಡಿದ್ದೀವಿ ನಾವು. ಬ್ಯಾಲಿಸ್ಟಿಕ್ ಸೌಂಡ್ ಸ್ಪೀಡಲ್ಲಿ ಹೋಗ್ತವೆ, ಸೌಂಡ್ಗಿಂತ 3 ಪಟ್ಟು ಸ್ಪೀಡಲ್ಲಿ ಹೋಗ್ತವೆ ನಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ನೋಡಿ ಚೆಕ್ ಮಾಡಿ ಬೇಕಾದ್ರೆ. ಇಸ್ರೇಲ್ನ ಕೇಳಿ ಅಂದಿದ್ದಾರೆ. ಯಾಕೆಂದ್ರೆ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ದಿನ ಬೆಳಗಾದ್ರೆ ಮಳೆ ಸುರಿದಂಗೆ ಸುರಿತಾ ಇದ್ದಾವೆ. ಅಲ್ಲಿನ ಆಂಟಿ ಮಿಸೈಲ್ ಸಿಸ್ಟಮ್ ಕೆಲಸ ಮಾಡ್ತಿಲ್ಲ. ಅಂದ್ರೆ ಅಷ್ಟು ಓವರ್ ಟೈಮ್ ಮಾಡೋಕೆ ಅದ್ರ ಕೈಲಿ ಸಾಧ್ಯ ಆಗ್ತಿಲ್ಲ. ಮತ್ತು ಅಮೆರಿಕ ಮತ್ತು ಇಸ್ರೇಲ್ಗಿರುವ ಆತಂಕ ಈಗೇನು ಅಂದ್ರೆ, ಇರಾನ್ ಬಳಿ ಎಷ್ಟು ಮಿಸೈಲ್ಗಳಿದಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಅಷ್ಟು ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡೋದಕ್ಕೆ ಇವರಿಗೆ ಆಂಟಿ ಮಿಸೈಲ್ ಸಿಸ್ಟಮ್ಗೆ ಮಿಸೈಲ್ಗಳು ಬೇಕಲ್ಲ, ಆ ಸ್ಟಾಕು ಇವ್ರ ಹತ್ರ ಇದೆಯಾ ಅಂತ ಕೆಲವರು ಹೇಳ್ತಿದ್ದಾರೆ. 4 ದಿನ, ಇನ್ನೂ 4 ದಿನ ಅಷ್ಟೇ. ಟೋಟಲ್ 8 ದಿನದ ಸ್ಟಾಕ್ ಅವ್ರ ಹತ್ರ ಇರೋದು. 4 ದಿನ ಆಗೋಯ್ತು, ಇನ್ನು 4 ದಿನವರೆಗೆ ಅವ್ರ ಹತ್ರ ಆಂಟಿ ಮಿಸೈಲ್ ಸಿಸ್ಟಮ್ಗೆ ಕೊಡೋದಕ್ಕೆ ವೆಪನ್ಸ್ ಇರ್ತವೆ. ಆ ನಂತರ ಅಲ್ಲಿ ಭಿಕ್ಷೆ ಬಿಡಬೇಕಾಗತ್ತೆ ಅಮೆರಿಕ, ಇಸ್ರೇಲ್ ಆಂಟಿ ಮಿಸೈಲ್ ಸಿಸ್ಟಮ್ಗಳಿಗೆ ಯಂತ್ರಗಳನ್ನ ಅಥವಾ ಅಸ್ತ್ರಗಳನ್ನ ಅಂತ. ಹಾಗಿನ್ನೂ ಎಷ್ಟು ನಷ್ಟ ಆಗ್ಬೋದು. ಈಗ ಅರ್ಧಕ್ಕರ್ಧ ಆಕಾಶದಲ್ಲಿ ಹೊಡೆದು ಉರುಳಿಸಿದ್ರು ಸಹ ಮಿಕ್ಕ ಮಿಸೈಲ್ಗಳು ಬಿದ್ದೇನೆ 15,000 ಕೋಟಿ ನಷ್ಟ ಆಗಿದೆ. ಮುಂದಿನ ದಿನಗಳಲ್ಲಿ ಆಂಟಿ ಮಿಸೈಲ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಬರ್ಬಾದ್ ಆಗ್ಬಿಟ್ರೆ ಅವ್ರದ್ದು ಅಷ್ಟೇ, ಮುಗೀತು. ಈಗ ಇವ್ರ ಪಾಡೇನು ಪಾಪ ಕತಾರ್ ಅವ್ರದ್ದು ಆಂಟಿ ಮಿಸೈಲ್ ಸಿಸ್ಟಮ್, ರೆಡಾರ್ ಸಿಸ್ಟಮ್ ಎಲ್ಲ ಧ್ವಂಸ ಮಾಡಿ ಬಿಸಾಕಿದ್ದಾರೆ. ಇರಾನ್ ಅವರು ಅವ್ರ ಮೇಲೆ ವೈಯಕ್ತಿಕ ದ್ವೇಷ ತರ ನಾಗರಿಕರ ಮೇಲೆ ಬಾಂಬ್ ಹಾಕ್ಬಿಟ್ರೆ ತಡೆಯೋಕೆ ಅವ್ರ ಕೈಲಿ ಕೆಪಾಸಿಟಿ ಇರಲ್ಲ. ಹಾಗಾಗಿ ಕತಾರ್ನಲ್ಲಿ
ಅಮೆರಿಕ ಸೈನಿಕರ ವಿರುದ್ಧ ಜನ ದಂಗೆ ಎದ್ದಿದ್ದಾರೆ. ಅಮೆರಿಕ ಸೈನಿಕರನ್ನ ನೋಡಿದ ತಕ್ಷಣ ಧಿಕ್ಕಾರ ಕೂಗ್ತಿದ್ದಾರೆ, ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅಮೆರಿಕ ಸೈನಿಕರು ಗಾಳಿಯಲ್ಲಿ ಗುಂಡು ಹಾರಿಸಿ ತಪ್ಪಿಸ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಬರ್ತಾ ಇದ್ದಾವೆ. ನಿಮ್ಮಿಂದ ನಮ್ಮ ಮೇಲೆ ಇರಾನ್ ಮಿಸೈಲ್ ಹಾಕ್ತಿದೆ ಅನ್ನೋದು ಕತಾರ್ ಪ್ರಜೆಗಳ ಆರೋಪ. ಈಗ ನಿಮ್ಮಿಂದ, ಅಮೆರಿಕದವ್ರ ಕಾರಣಕ್ಕಾಗಿ ನಮ್ಮ ಮೇಲೆ ಇರಾನು ದಾಳಿ ಮಾಡ್ತಾ ಇದೆ, ನಾವು ಅನುಭವಿಸ್ತಾ ಇದ್ದೀವಿ. ಬಟ್ ಕತಾರ್ ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ನಿಮಗೆ ಯಾಕೆ ಆ ಗುಲಾಮಗಿರಿ ಬೇಕಿತ್ತು? ಅಮೆರಿಕದ ಗುಲಾಮಗಿರಿನೂ ಬೇಕು, ಈ ಕಡೆ ಇರಾನ್ ಕಡೆಯಿಂದ ಪ್ರತಿಕ್ರಿಯೆನೂ ಬೇಡ ಅಂದ್ರೆ ಹೇಗೆ? ಎರಡರಲ್ಲೂ ಒಂದಾದ್ರೂ ಸ್ವೀಕರಿಸ್ಬೇಕು. ಎರಡು ಸ್ವೀಕರಿಸ್ಬಿಟ್ಟಿದ್ದಾರೆ, ಗುಲಾಮಗಿರಿನೂ ಸ್ವೀಕರಿಸಿದ್ದಾರೆ, ಇರಾನಿಂದ ಗಿಫ್ಟ್ಗಳು ಬರ್ತಾ ಇದ್ದಾವೆ ಮಿಸೈಲ್ ರೂಪದಲ್ಲಿ. ಸೊ ಇಷ್ಟು ಅವರಿಗೆ ಇಲ್ಲಿಯವರೆಗೆ ಆಗಿರುವಂತಹ ನಷ್ಟ, ಅಮೆರಿಕಾಗಿರುವಂತಹ ನಷ್ಟ. ಮುಂದಿನ ದಿನಗಳಲ್ಲಿ ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಹೇಳಕ್ಕೆ ಆಗಲ್ಲ. ಆ ಬಜೆಟ್ ಸರಿದೂಗಿಸೋದು, ಪಾರ್ಲಿಮೆಂಟಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಒಪ್ಪಿಗೆ ಪಡೆಯೋದು, ಅದೆಲ್ಲ ದೊಡ್ಡ ರಾದ್ಧಾಂತವಾಗಿ ಟ್ರಂಪ್ಗೆ ಪರಿಣಮಿಸಬಹುದು. ಟ್ರಂಪ್ದು ಮಧ್ಯಂತರ ಚುನಾವಣೆ ಬೇರೆ ಇದೇ ವರ್ಷ ನವೆಂಬರಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ಇದೆಲ್ಲವೂ ಸಹ ಪ್ಲೇ ಮಾಡುತ್ತೆ. ಸೀಟಿಂದ ಇಳಿಯೋ ಪರಿಸ್ಥಿತಿ ಬರಲ್ಲ, ಬಟ್ ಮಧ್ಯಂತರ ಚುನಾವಣೆಯಲ್ಲಿ ಅವರ ಪವರ್ಸ್ಗಳು ಸಿಕ್ಕಾಪಟ್ಟೆ ಕಟ್ಟಾಗೋ ಸಾಧ್ಯತೆಗಳಿರ್ತವೆ. ಟ್ರಂಪ್ಗೆ ಜನ ಆಕ್ರೋಶಿತರಾಗಿ ಬೀದಿಗಿಳಿಯೋ ಸಾಧ್ಯತೆಗಳು ಇದೆ ಅಮೆರಿಕದಲ್ಲಿ. ಸೊ ಇದಿಷ್ಟು ಈಗ ಬಂದಿರುವಂತಹ ಮಾಹಿತಿ, ಅಮೆರಿಕಾಗಿರುವ ನಷ್ಟ ಮತ್ತು ಅದರ ಕುರಿತಾಗಿ ಇರುವಂತಹ ಅದರ ಜೊತೆ ಇರಬಹುದಾದಂತಹ ವಿಚಾರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.